ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವ ರೀತಿಯಾಗಿ ಮರಳಾಗಿರುವಂತಹ ರವೆ ಉಂಡೆನ ಪರ್ಫೆಕ್ಟಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಈ ರವೆ ಉಂಡೆ ಮಾಡೋದು ಅಂತ ಸಿಂಪಲ್ಲಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದನ್ನು ಒಂದು ಅರ್ಧದಷ್ಟು ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಫ್ರೈ ಆಗಿದೆ. ಅರ್ಧ ಫ್ರೈ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಕೂಡ ಸೇರಿಸ್ಕೊಳ್ಳೋಣ. ನಾನು ಹೇಳಿದಾಗೆ ದ್ರಾಕ್ಷಿ ಗೋಡಂಬಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇವಾಗ ಇದೆರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಯಿತು. ಇಷ್ಟು ಫ್ರೈ ಆದಮೇಲೆ ಇದರೊಳಗಡೆ ನಾನು ಅರ್ಧ kg ಆಗುವಷ್ಟು ರವೆನ ಸೇರಿಸಿದ್ದೀನಿ. ರವೆನ ಹಾಕಿ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ 6ರಿಂದ 7 ನಿಮಿಷ ಮನೆಯಲ್ಲೆಲ್ಲ ಆ ರವೆ ಘಮ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು. ಮತ್ತು ಕೈನ ಬಿಡದೆ ತಿರುಗಿಸ್ತಾ ಇರಬೇಕು. ನೋಡಿ, ಆವಾಗಲೇ ದ್ರಾಕ್ಷಿ ಗೋಡಂಬಿ ಮೇಲೆಲ್ಲ ರವೆ ಕಚ್ಕೊಂಡಿತ್ತು. ಇವಾಗ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ. 6-7 ನಿಮಿಷ ಆದಮೇಲೆ ಇದಕ್ಕೆ ದೊಡ್ಡ ಸೈಜು ಒಂದು ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವೇನಾದರೂ ಸಣ್ಣ ಕೊಬ್ಬರಿ ತೊಗೊಳ್ಳೋದಾದರೆ 2 ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ದೊಡ್ಡ ಸೈಜ್ ಆಗಿರೋದ್ರಿಂದ ಒಂದು ಕೊಬ್ಬರಿ ಪೂರ್ತಿಯಾಗಿ ಯೂಸ್ ಮಾಡಿದ್ದೀನಿ. ಕೊಬ್ಬರಿನ ಹಾಕಿ 3ರಿಂದ 4 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಅದು ಘಮ ಬಿಟ್ಕೊಳ್ಳುತ್ತೆ. ಇದೆರಡೂ ಕೂಡ ಒಂದೊಳ್ಳೆ ಪರಿಮಳ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಟೋಟಲ್ ಕೊಬ್ಬರಿ ರವೆ ಎರಡೂ ಸೇರಿ ಒಂದು 10 ನಿಮಿಷದವರೆಗೂ ಬಾಣಲಿಯಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಫಸ್ಟು ರವೆ, ಇವಾಗ ಕೊಬ್ಬರಿ ಹಾಕಿ ಒಂದು 4 ನಿಮಿಷ ಹುರ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸಿದ್ದೀನಿ. ಸ್ವೀಟು ನಿಮಗೆ ಎಷ್ಟು ಬೇಕಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಈ ಪುಡಿನ ಬಾಯಿಗೆ ಹಾಕ್ಕೊಂಡು ನೋಡಿ ನಿಮಗೆ ಎಷ್ಟು ಸ್ವೀಟ್ ಬೇಕು, ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸಕ್ಕರೆನ ಹಾಕಿ ನೀಟಾಗಿ ಬಿಸಿ ಮಾಡ್ತಾಯಿದ್ದೀನಿ. ಇದನ್ನು ತಣ್ಣಗಾಗಲಿಕ್ಕೆ ಬಿಡಬಾರ್ದು. ತಕ್ಷಣ ಸಕ್ಕರೆ ಹಾಕಿ ಏಲಕ್ಕಿನ ಕುಟ್ಟಿ ಸೇರಿಸಿದ್ದೀನಿ. ಒಂದು 3 ಏಲಕ್ಕಿನ ಕುಟ್ಟಿ ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಲನ್ನು ಅಷ್ಟೇ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ರವೆ ಉಂಡೆ ತುಂಬ ಹಾಲನ್ನು ಹೀರ್ಕೊಳ್ಳೋದಿಲ್ಲ. ಸ್ವಲ್ಪ ಹಾಲು ಹಾಕಿದ್ರೆ ಸಾಕು. ಜಾಸ್ತಿ ಹಾಲು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ. ಆ ರವೆ ಉಂಡೆ ಚೆನ್ನಾಗಿ ಬರೋದಿಲ್ಲ. ನಿಮಗೆ ಪರ್ಫೆಕ್ಟಾಗಿ ಮರಳಾಗಿ ಬೇಕಂತ ಹೇಳಿದ್ರೆ ಇದೇ ರೀತಿ ನೀವು ಮಾಡಬೇಕು. ಸ್ವಲ್ಪನೇ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅರ್ಧ kg ರವೆಲಿ ಮಾಡಿರೋದು. ಕೊಬ್ಬರಿ ಈ ಸಕ್ಕರೆ ಎಲ್ಲ ಸೇರಿಸಿ 1 kg ಅಷ್ಟೇ ಆಗಿಬಿಟ್ಟಿದೆ. ಸೊ ಇಷ್ಟಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ಸಾಕು. ಈ ರೀತಿ ಒಂದು ಉಂಡೆನ ತಗೊಂಡು ಚೆನ್ನಾಗಿ 2 ಕೈಗಳಿಂದ ಈ ರೀತಿ ಉಂಡೆನ ಕಟ್ಕೋಬೇಕು. ರವೆ ಉಂಡೆ ಅಂದರೆ ಈ ರೀತಿ ಕಟ್ಟುವಾಗ ಚೆನ್ನಾಗಿ ಪ್ರೆಸ್ ಮಾಡಿ ಗಟ್ಟಿಯಾಗಿ ಕಟ್ಕೋಬೇಕು. ಆವಾಗಲೇ ಅದು ನೀಟಾಗಿ ಕೂರೋದು. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಈ ಬಿಸಿಲು ಕೂಡ ತಿನ್ಬೋದು, ತಣ್ಣಗೆ ಮಾಡಿ ಕೂಡ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನೀವೊಂದು ಏರ್ ಟೈಟ್ ಡಬ್ಬಿಗೆ ಹಾಕಿಟ್ಕೊಂಡ್ರೆ 1 ವಾರದವರೆಗೂ ತಿನ್ಬೋದು. ನೋಡ್ತಾ ಇದ್ದೀರಲ್ವ, ಇನ್ನೂ ಒಂದು ಉಂಡೆ ಕೂಡ ಕಟ್ಟಿ ತೋರಿಸ್ತಾ ಇದ್ದೀನಿ. ನೀವು ಇದಕ್ಕಿಂತ ಸಣ್ಣ ಸೈಜ್ ಕೂಡ ಕಟ್ಕೋಬೋದು. ನಾನಿಲ್ಲಿ ದೊಡ್ಡ ಸೈಜಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಖಂಡಿತವಾಗ್ಲೂ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಈ ರೀತಿ ಪದೇ ಹೀಗೆ ಮಾಡ್ತೀರಾ ಅಷ್ಟು ರುಚಿಯಾಗಿ ಬರ್ತವೆ ಈ ರವೆ ಉಂಡೆಗಳು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂತಂತ ಹೇಳ್ಬಿಟ್ಟು ಇದೇ ರೀತಿ ನಾನು ಎಲ್ಲ ರವೆ ಉಂಡೆಗಳನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ರವೆ ಉಂಡೆನ ತೋರಿಸ್ತೀನಿ. ಈ ರವೆ ಉಂಡೆನ ತಕ್ಷಣ ನೀವು ತಿನ್ನೋದಕ್ಕಿಂತ ಒಂದು ಅರ್ಧ ಗಂಟೆ ಆದಮೇಲೆ ತಿಂದರೆ ಅದು ಗಟ್ಟಿಯಾಗಿರುತ್ತೆ. ಆ ಸಕ್ಕರೆ ಸ್ವಲ್ಪ ಗಟ್ಟಿ ಮಾಡಿರುತ್ತೆ ಈ ರವೆ ಉಂಡೆನ. ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ. ನಾವೆಲ್ಲಿ ಕಟ್ ಮಾಡಿದ್ವೋ ಅಲ್ಲಿ ಮಾತ್ರ ಆಗ್ತಾಯಿದೆ. ಒಂದೊಂದು ರವೆ ಉಂಡೆ ಪುಡಿ ಆಗಿಬಿಡುತ್ತೆ ಕೈಲಿ ಹಿಡ್ಕೊಂಡ ತಕ್ಷಣ. ನೋಡಿದ್ರಲ್ವ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ರವೆ ಉಂಡೆ ಮಾಡೋದು ಅಂತ. ಒಂದು ತಿಂತೀನಿ ಅಂತ ಹೋದರೆ 2-3 ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಸಿಗೋಣ. ಬಾಯ್.